ನಾನು ಒಬ್ಬಳು ಹಂಗಿದ್ದಾಳೆ. ಎಷ್ಟು ಸತಿ ಜ್ಞಾನ ಮಾಡ್ಕೊಂಡಿರ್ತೇನೆ, ಏನಾರು ಮಾಡ್ಕೊಂಡ್ಲಿ ನಾ ಮಧ್ಯೆ ಎಂಥದ್ದು ಹೇಳಕ್ಕೆ ಹೋಗಬಾರ್ದು ಅಂತ. ಅದು ಮೊನ್ನೆ ನೀವು ಆ ಥರ ಬೈದು ಕಿಲ್ಗೂ ನಾನು ಮಾತೇ ಆಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಈಗ ಮತ್ತೆ ಎಷ್ಟೊತ್ತಿ ಹೇಳಿದ್ನಲ್ಲ ಅಂತ ಒಂದು ಮಾತು. ನಿಮಗೊಬ್ಬರಿಗೆ ನಾವು ತಾಯಿ ಮಗ ಎಂತ ಹೇಳಿದ್ರು ಅದು ತಪ್ಪೇಯ. ಅದೇ ನೀವೇ ಏನಾರು ಮಾಡಿದ್ರೆ ಅದು ಪೂರ್ತಿ ಸಮ. ಏನು ಬೇಕಾದ್ರೆ ಇದು ಮಾಡ್ತೀರಿ, ಏನು ಮಾಡೋಕ್ಕಾಗ್ತದೆ. ನೀ ಹೋಗ, ನಿನ್ನ ಕೆಲಸ ನೀ ನೋಡ್ಕೊಳ್ಳ ಹೋಗ, ಬೇಡದಿರು ಬಿಟ್ಕೊಂಡ್ಲಿ. ಓ, ಇದೊಬ್ಬಳು ಅಮ್ಮ ಅಷ್ಟು ಹೇಳಿ ರೆಡಿ ಮಾಡಿಟ್ಟಿನಿ. ಯಾರು ಬಂದು ಒಂದು ಮಾತಾಡ್ಬೇಕಾರೆ ಉಲ್ಟ ಹೊಡೆದಾತು. ಇದು ಈಗ ಅವ್ರ ದಾರಿಗೆ ಸೇರ್ಕಿತ್ತ. ಅದೇ ನಾನು ಏನು ಮಾಡೋದಪ್ಪ, ಏನಾರು ಒಂದು ಪ್ಲ್ಯಾನ್ ಮಾಡಲೇಬೇಕೀಗ. ಅಲ್ಲ ಅಮ್ಮ, ನೀನು ಹಿಂಗೆ ಹೇಳಿದ್ರೆ ಎಂತ ಮಾರತೆ? ಎಷ್ಟು ಸಲೀಸಾಗಿ ಹೇಳಿಬಿಟ್ಟೆ ಬೇಡ ಬಿಡು ಅತ್ಲಾಗೆ ಅಂತ. ಈಗ ನನ್ನ ನಾಲ್ಗೆ ಏನಾಗ್ಬೇಕು ಹೇಳ? ಈಗ ಹೇಳೋದಕ್ಕೆ ಹೋಗಲ್ಲ ನಾನು. ಕೇಳ ಬೇರೆ ಯಾರ ಬಂದಿದ್ರು ತಗೊಂಡು ಹೋಗೋಕ್ಕೆ ಅಂತ. ನಾನು ಮತ್ತೆ ಇಲ್ಲ ಮಾರಾಯ, ನಮ್ಮನೇಲಿ ಹಿಂಗೆ ಬಾಲೆ ಇರೋದು ಬೇಕು, ದನಿನ ಹಾಲೆ ಕುಡಿಸ್ಬೇಕಲ್ಲ ಈಗಿನ ಮಕ್ಕಳಿಗೆ ಅಂತ ಹೇಳಿದಕ್ಕೆ ಅವ್ರನ್ನ ಕಳಿಸ್ದ. ಅದು ನಿಮಗಾಗಿದ್ದು ಕೊಡ್ತೀನಿ ವಾಗೇಶಣ್ಣ, ಅದು ಸಣ್ಣ ಬಾಲೆ ಅಂತ ಹೇಳ್ತಿರಲ್ಲ, ಹಾಗಾಗಿ ಇಟ್ಕೊಂಡೀನಿ ಅಂತ. ಈಗ ನಾಳೆ ಹೋಗಿ ನಂಗೆ ಬೇಡ ಅಂದರೆ, ಈಗ ಮೊದಲೇ ಇವು ಬೇಡ ಅಂದ್ರೆ ಅವ್ರು ಅಡ್ಡ ದುಡ್ಡಿಗೆ ಬಂದು ಕೇಳ್ತಾರೆ. ನಮ್ಮ ದಸೆಯಿಂದ ಅವನಿಗಂತೂ ತೊಂದರೆ ಅಲ್ಲ. ಹೇಳ್ಬಿಡ್ತೀರಿ ಸಲೀಸಾಗಿ ಬೇಡದಿರು ಬಿಡಿ ಅತ್ಲಾಗೆ ಅಂತ. ಏನು ನಾನು ಒಬ್ಬಂದೇ ಇದೆ ಅಲ್ಲೇ? ಎಂತ ಇದೆ ಆದರೂ ನಿಮಗೆಲ್ಲ ಇಲ್ಲಿ ಸಸಾರ ಬಿಟ್ಟರೆ ನಾನು ಹಂಗೆ ಗೌರವ ಉಳಿಸ್ಕೊಂಡಿನಿ. ಕೊಟ್ಟು ಮಾತಿಗೆ ತಪ್ಪು ನಡೆದ್ರೆ ಅವರೆಲ್ಲ ಏನು ತಿಳ್ಕೊತಾರೆ? ಎಂತ ತಿಳ್ಕೊಳೋದು ಇಲ್ಲ. ತಿಳ್ಕೊಳಕ್ಕೆ ಅಂತ ಅದೇ ಅಲ್ಲಿ ಬೆಂಟಲ್ಲಿ ಬೇಕಾದಷ್ಟು ಜನ ಗೊತ್ತಿರ್ತಾರೆ ಹೋಗ್ತಿರ್ತಾರೆ. ನೀವು ಒಬ್ಬನೇ ಹೋಗಿ ವ್ಯಾಪಾರ ಮಾಡೋದ ಅಲ್ಲಿ? ಮಾತಾಡ್ತಾನೆ ಯಾರಿಗೂ ಗೊತ್ತಿಲ್ಲದಾರ ಹಂಗೆ. ಅದು ಇಲ್ಲದೆ ಹೋದ ರೇಟ್ ಹೇಳ್ತಾರೆ ಅವರಲ್ಲಿ. ಅಲ್ಲ ಅವ್ರು ಹೇಳೋದು ಸಮನೆಯ, ಅವ್ರಿಗೆ ಲಾಭ ಆಗ್ಬೇಕಲ್ಲ. ಸುಮ್ಮನೆ ದನ ತಂದು ಇಟ್ಕೊಂಡು ಸಾಕ್ತಿರ್ತಾರ ಅವರು. ಯಾರಿಗೂ ಹೇಳ್ದೆ ಗುಡ್ಗೂಡ್ನು ಹೋಗಲ್ಲೇ ನಾನು ಮಾತು ಕೊಟ್ಟು ಬಂದೀನಿ ಅಂತೀಯಲ್ಲ ಎಂತ? ಈಗ ಹಂಗಾರೆ ದುಡ್ಡು ನೀನೇ ಕೊಡು. ದುಡ್ಡಿಂದ ವಿಚಾರ ಬಂದ ಕೂಡಲೇ ಇಲ್ಲಿ ಕೊಡೋಕ್ಕೆ ಜನ ಬೇಕು. ನೀ ಅಲ್ಲಿ ಹೋಗಿ ಮಾತು ಕೊಡೋಕೆ ಮಾತ್ರ ಯಾರನ್ನೂ ಕೇಳಬಾರ್ದು. ಆಗಲ್ಲ ಅದು. ಬೇಕಾದ್ರೆ ನಾನೇ ಒಂದು ಸಲ ಅವನಿಗೆ ಹೇಳ್ತೀನಿ, ಬೇಡ ಮರಯ್ಯ ನಮ್ಗೀಗ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ ನಾನು. ನನ್ನ ಮಾತೇನು ತೆಗ್ದು ಹಾಕಲ್ಲ ಅವ. ಹೌದಪ್ಪ, ನಿಮ್ಮ ಮಾತು ತೆಗ್ದು ಹಾಕಲ್ಲ. ನೀವು ಗೌರವ ಹಾಗೆ ಉಳಿಸ್ಕಿತೀರಿ. ನಾನು ಮಾತ್ರ ಜನರ ಕೈಯಲ್ಲಿ ಸಸಾರ ಹಾಕಿನ ಕೂತ್ಕೋತೀನಿ. ಸುಮ್ಮನೆ ಏನು ಮಾಡದೆ ಇದ್ದರೂ ನಿಮಗೆ ಮಗ ಅನ್ನೋ ಇದಿಲ್ಲ, ಅವನ ಬಗ್ಗೆ ಏನು ಯೋಚನೆ ಮಾಡಲ್ಲ ಅಂತ. ಏನಾರು ಹಿಂಗೆ ಮಾಡೋಕ್ಕೆ ಹೋದ ಕೂಡಲೇ ಈ ಥರ ಏನಾರು ಮಾಡ್ಕೇಳಿ ಅಂತ ನಾನು ಸುಮ್ಮನೆ ಇರೋಂಗೂ ಇಲ್ಲ. ನಾನಲ್ಲಿ ಮಾತು ಕೊಟ್ಟು ಬಂದಾಗೆ, ನಾನೇನು ಸುಮ್ಮನೆ ಮಾತು ಕೊಟ್ಟು ಬಂದಿದ್ದಲ್ಲ. ದನ ಬೇಕಿತ್ತು ಅಂತ ಹೇಳಿದಕ್ಕೆ ಮಾತು ಕೊಟ್ಟಿದ್ದು. ಯಾರು ಹೇಳಿದ್ರು ನಿಮ್ಮ ಹತ್ರ ದನ ಬೇಕು ನಮ್ಮನೆಗೆ ಅಂತ? ಯಾರು ಅಂದರೆ ನೀನು ನಮ್ಮನೆ ಅಲ್ಲೇ ಮಾತಾಡ್ತಾ ಕೂತಾಗ ಹೇಳ. ಇದು ಬೇರೆ ಹತ್ರ ತರೋದಕ್ಕಿಂತ ನಮ್ಮ ಮನೆಯಲ್ಲೇ ಒಂದು ದನ ಇದ್ದರೆ ಗನಗಾಗ್ತದೆ. ಎಷ್ಟಂದ್ರೂ ಒಂಚೂರಾರು ನೀರು ಹಾಕದೆ ಕೊಡಲ್ಲ ಅವರು ಅಂತ ಏನು ಪುರಾಣ ಮಾಡ್ತಿದ್ರಿ ಅಮ್ಮ ಮಗಳು? ನಾ ಅಲ್ಲೇ ಇರಲ್ಲ? ಏನು ಕಣ್ಣು ಹೋಗಿತ್ತ ನಿನ್ನ? ನನ್ನ ಕಣ್ಣು ಹೋಗಿರಲ್ಲ, ಆದರೆ ಅರ್ಧ ಮಾತು ಕೇಳಿದ ಕೂಡಲೇ ನಿಮ್ಮ ಕಿವಿಗೆ ಅಂತ ಆತೋ ನಂಗೆ ಗೊತ್ತಿಲ್ಲ. ಅಮ್ಮ ಹೇಳಿದ ಕೂಡಲೇ ನಾನು ಮುಂದೆ ಹೇಳಿದ್ನಲ್ಲ, ಆ ಮಾತು ಯಾಕೆ ಕೇಳಿಸ್ಕೊಂಡ್ಲ ನೀವು? ನೀನು ಇಲ್ಲದೆ ಹೋದ ಪುರಾಣ ಹೇಳ್ತಾ ಇರಬೇಡ. ಏನು ಎಂತ ಹೇಳಿದ್ದೆ ನೀನು? ನೋಡಿ, ಅದಕ್ಕೆ ಹೇಳಿದ್ದು ನಾನು, ಅರ್ಧ ಮಾತು ಕೇಳಿದ ಕೂಡಲೇ ನಿಮ್ಮ ಕಿವಿಗೆ ಅಂತ ಆಗಿತ್ತು ಅಂತ. ನಾ ಹೇಳಿದ್ನಲ್ಲ, ದನ ಇನ್ನೊಂದು ಸ್ವಲ್ಪ ದಿವಸ ಕರ ಹಾಕ್ತದೆ, ನಮ್ಗೀಗ ಬೇರೆ ದನ ತರೋದು ಬೇಡ, ನಮ್ಮನೆ ದನನೇ ರೆಡಿ ಆಗ್ತದೆ ಅಂತ ಹೇಳಿದ್ನಲ್ಲ. ಅದು ಯಾಕೆ ಕೇಳಿಸ್ಲ ನಿಮಗೆ? ಅದು ನಾ ಹೇಳ್ಬೇಕಾ ನಿಮ್ಗದನ್ನು? ಮನೇಲಿ ಗಬ್ಬದ ದನ ಅದೇ ಅಂತ ಗೊತ್ತಿಲ್ಲ? ಇದ್ದಂತೆ ಬೇರೆ ಒಂದು ದನ ತರ್ಬೇಕಾ? ಅದು ಈ ದುಡ್ಡು ಇಲ್ದಿದ್ದ ಕಾಲದಲ್ಲಿ. ನಾವು ಹೇಳ್ದ ಕೂಡಲೇ ನೀವು ಅಲ್ಲಿ ಹೋಗಿ ಹೇಳಕ್ಕೆ ದುಡ್ಡು ಕೊಡೋಳು ನಾನ ನಮ್ಮಮ್ಮನ? ಮಾವ್ರು ಕೊಡೋದು, ಅವ್ರ ಹತ್ರ ಹೇಳ್ಬೇಕಿತ್ತು ನೀವೊಂದು ಮಾತು. ದನ ತತ್ತೀವಿ ಹಿಂಗೆ, ನಾನು ಹೋಗಿ ಮಾತಾಡೋಣ ಅಂತ ಇಬ್ಬರು ಹೋಗೇ ಮಾತಾಡಿ ಬರ್ಬೋದಿತ್ತಲ್ಲ. ನೀವೊಬ್ಬರೇ ಹೋಗಿ ಎಂತಕ್ಕೆ ಮಾತಾಡಕ್ಕೆ ಹೋದ್ರಿ? ದನ ಈಗ ತರೋದು ಬೇಡ, ತಂದ್ಕೊಂಡ್ರೆ ಸಹ್ಯ ಇಲ್ಲಿ ಮನೇಲಿ ಸಾಕ್ಬೇಕಾ? ಇದ್ದವಕ್ಕೆ ಹುಲ್ಲಿಗೆ ಹರ್ಮಗಲ ಆಗಿದೆ, ಇನ್ನು ಅದನ್ನು ಮತ್ತೊಂದು ತಂದಿಟ್ಕೊಂಡು ಏನು ಮಾಡೋದು? ಏನು 15 ದಿವಸ ತಿಂಗಳಲ್ಲಿ ಕರ ಹಾಕ್ತದಿದ್ದು ಹುಚ್ಚೋನಲ್ಲ ಯಾರು? ಅಷ್ಟು ದಿವಸಕ್ಕಾಗಿ ಮತ್ತೊಂದು ಸತಿ ನಾವು ದನ ತಂದ್ಕೋತೀವಿ ಅಂದರೆ
ಅದು ಅಮ್ಮ ದನ ತರಕಾಗಿ ಹೇಳಿದ್ದಲ್ಲಪ್ಪ. ಸುಮ್ಮನೆ ಹಿಂಗೆ ಹಾಲಿನ ವಿಚಾರ ಬಂದಾಗ ಈ ಥರ ಚೂರಾರು ಹಾಲು ನೀರು ಹಾಕದೆ ಯಾರೂ ಕೊಡಲ್ಲ ಅಂತ ಹಿಂಗೆ ಮಾತಾಡ್ತಿದ್ದ. ನಿನ್ನ ಸುದ್ದಿನೇ ಬರಲ್ಲ ಅಲ್ಲಿ. ನಿಮ್ಗೆ ಅದು ಯಾವ ಥರ ಕೇಳಿಸಿದ್ ಮಾರ? ನೋಡು ಸರಿತಾ, ನೀ ಎಲ್ಲದಕ್ಕೂ ಹಿಂಗೆ ಬಾಯಿ ಹಾಕಿಂಡು ಬರಬೇಡ. ಗಬ್ಬದ್ದನ ಇರಲಿ, ಇದು ಇರಲಿ, ಕಡಿಕೆ ಕರ ಹಾಕ್ದಕ್ಕೂ ಹಾಲು ಹೆಚ್ಚಾಗಿದ್ದನ್ನು ಕೊಡ್ಬೋದಲ್ಲ. ಏನು ನಮಗೇನು ಹಾಲು ಕೊಡೋದು ಫಸ್ಟಾ? ಕೊಟ್ಟು ಬರ್ತೀನಿ, ಅದು ಎಂಥ ಕರ ಇದಕ್ಕೆ ಆಗ್ತದೆ. ಈಗ ಸಣ್ಣ ದನ ಅದು, ಆದ್ರೆ ಮಾತ್ರ ಹಾಲು ಚೆನ್ನಾಗಿ ಕೊಡ್ತದಂತೆ. ಅವನೇ ಹೇಳ್ದ, ನೋಡಿದ್ರೆ ಇದಿಷ್ಟು ಹಾಲು ಕೊಡ್ತದೆ ಅಂತ ಕಾಣಲ್ಲ, ಹಾಲು ಕರೆದ ಮೇಲೆ ಗೊತ್ತಾಗೋದು ಅಂದ. ಹಾಗಾಗಿ ಅಷ್ಟು ರೇಟ್ ಹೇಳಿದ್ದು. ಅದು ಎಂಥದಾರ ಆಗಿರಲಿ, ದನ ಬೇಡ. ನೀವು ನಾಳೆ ಆದರೆ ನೀವು ಹೇಳಿ, ಇಲ್ಲಿರ್ಬೇಕಾದ್ರೆ ನಾನು ಬರ್ತೀನಿ. ಪಾಪ ನಿಮಗೆ ಮಾಡಿದ ಮಾತಿಗೆ ತಪ್ಪದಂಗೆ ಆಗಬಾರ್ದು. ನಾನೇ ಹೇಳ್ತೀನಿ, ಬೇಕು ಅಂತ ಹೇಳಿದ್ದೆ ದನಿನ, ಆದರೆ ನಮಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ಕರ ಹಾಕ್ತದೆ ಅಂಥೇಳಿ. ಇನ್ನೊಂದು 15 ದಿನ ತಿಂಗಳಲ್ಲಿ ಕರ ಹಾಕ್ತದೆ ನಮ್ಮ ದನ, ಹಾಗಾಗಿ ನಮಗೆ ದನ ಬೇಡ ಅಂತ ಹೇಳಿ ಬರ್ತೀನಿ. ಅಂತ ತಲೆ ಹೋಗೋಂಥದ್ದು ಏನಾರು ಇದ್ರೆ ನೋಡೋಣ. ಅವರು ವ್ಯಾಪಾರಸ್ಥರು, ಅವರು ಯಾರನ್ನು ಹೆಂಗೆ ಇದು ಮಾಡ್ಕೋಬೇಕಂತ ಗೊತ್ತಿರ್ತದೆ. ಕೆಟ್ಟ ಮನುಷ್ಯನ ಬಿಸಕ ಎಂತಾರು ಮಾಡಿ ಕೈಗೆ ದುಡ್ಡು ಸೇರಿಸ್ಕೋಬೇಕು. ಅದು ಹೆಂಗೆ ಸೇರಿಸ್ಕೋತೀರಿ ನಾನು ನೋಡ್ತೀನಿ. ಎಲ್ಲಿ ಬಗ್ದು ಬಡಿಬೇಕು ನಿಮ್ಮನ್ನು ಅಂತ ಗೊತ್ತು ನನಗೆ. ಕೈಯಲ್ಲಿ ದುಡ್ಡು ಖಾಲಿ ಆದರೆ ಎಲ್ಲಿಗೆ ಹೋಗ್ತೀರಿ ನೋಡಿ ನಿಮಗೆ. ಅದಕ್ಕೆ ಸರಿಯಾಗಿ ಇವರೊಬ್ಬರು ಅತ್ತೆ ಮಗ ಏನು ಮಾಡಿದ್ರೂ ಸರಿನೇ ಅವರಿಗೆ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ, ಇನ್ನಾರೂ ಮಗನ ತಿದ್ದನ ಅನ್ನೋದಿಲ್ಲ, ಮತ್ತು ಅವರಿಗೆ ಸಪೋರ್ಟ್ ಮಾಡೋದು. ಮಗ ಎಂತಕ್ಕೆ ದುಡ್ಡು ಇದು ಮಾಡ್ತಾನೆ ಅಂತಲೂ ಗೊತ್ತು. ಅಲ್ಲ ಅಪ್ಪ, ಎಲ್ಲರೂ ಹಿಂಗೆ ಸುಮ್ಮನೆ ಕೂತ್ರೆ ಎಂತ ಈಗ ಹೇಳಿ? ಈಗ ನಾಳೆನೇ ಹೊಡ್ಕೊ ಬರ್ತೀನಿ ಹ್ಞೂ ಅಂದರೆ. ದುಡ್ಡು ಒಂದು ಅಡ್ಜಸ್ಟ್ ಆದರೆ ಹಾಗೆ ಪೂರ್ತಿ ಒಂದೇ ಸರಿ ಅಡ್ಜಸ್ಟ್ ಆಗದೆ ಇದ್ದರೆ ಅರ್ಧ ಈಗ ಕೊಟ್ಟು ಅರ್ಧ ಸ್ವಲ್ಪ ದಿನ ಬಿಟ್ಟು ಕೊಡಿ ಅಂತಲೂ ಹೇಳೆ ನಾವು. ಅದು ಯಾವ ಥರ ಮಾರ? ಬೇರೆಯವ್ರ ವ್ಯಾಪಾರಕ್ಕೆ ಬಂದಿತ್ತವರಿಗೆ ಬೇಡ ನೀವು ಹೋಗಿ ಅಂಥೇಳಿ ನಿಮಗೆ ಕೊಡ್ತೀನಿ ಅಂದ್ರೆ ಅದು ಅರ್ಧ ದುಡ್ಡಿಗೆ. ನಾನು ನೋಡ್ಬೇಕು ಮಾರ ಮನುಷ್ಯನ ಒಂದ್ಸತಿ. ಅವರೇ ಹೇಳಿದ್ರೆ ಕಡೆಗೆ ನೀವು ಹೇಳಿದ್ರ ಅರ್ಧ ದುಡ್ಡು ಈಗ ಕೊಟ್ಟು ಉಳ್ದಿದ್ದು ಆಮೇಲೆ ಕೊಡ್ತೀನಿ ಅಂತ. ಯಾರೋ ಹೇಳಿದ್ರು ಅಂತೂ ಅನಿವಾರ್ಯ ಆದರೆ ಅರ್ಧ ದುಡ್ಡು ಕೊಡ್ಬೋದು, ಅಷ್ಟು ಸಾಕಲ್ಲ. ಉಳಿದ ಪಾರ್ಪತಿ ಎಂತಕ್ಕೆ ನಿಂಗೆ? ಮಾತಾಡೋ ವಿಷಯ ಬಿಟ್ಕೊಂಡು ಬೇರೆ ಏನೋ ಹೇಳ್ತಾ ಕೂತ್ಕೋತದೆ. ಅದಕ್ಕೆ ಹೇಳೋದು ಇದ್ದಲ್ಲಿ ಎಂಥ ಮಾತಾಡಕ್ಕೆ ಹೋಗಬಾರ್ದು ಅಂತ. ಈಗಲೂ ಏನು ನಾನಿದ್ದಲ್ಲಿ ನನ್ನ ಕರೆದು ಮಾತು ಶುರು ಮಾಡಿದ್ದಲ್ಲ. ನೀವು ಮಾತಾಡ್ತಿದ್ದಲ್ಲಿ ನಾನು ಬಂದಿದ್ದು ಅಷ್ಟೇ. ಏನು ವಿಷಯ ಅಂತ ತಿಳ್ಕೊಳ್ಳೋಣ ಅಂತ. ತಿಳ್ಕೊಂಡ್ಲೇಬೇಕಲ್ಲ. ಇಷ್ಟು ಸಲೀಸಾಗಿ ಹೇಳ್ತೀರಲ್ಲ, ನಿಮಗೆ ಅಂತಕ್ಕೆ ಪಾರ್ಪತಿ ಅಂತ ಮತ್ತೆ ಯಾರಿಗೆ ಬೇಕು? ನಾನೇನು ಪಕ್ಕದ ಮನೆಯವ್ರ ವಿಷಯ ಹೋಗಿ ಕೇಳಲಪ್ಪ ಏನು ಅಂತ. ನಮ್ಮನೇಲಾಗ ವಿಷಯನೇ ಕೇಳಿದ್ದು. ಇನ್ಮೇಲೆ ಯಾರು ನಾನಾರು ಅಷ್ಟೇ, ಅತ್ತೆಯಾರು ಅಷ್ಟೇ, ನೀವಾರು ಅಷ್ಟೇ, ಮಾವರಾರು ಅಷ್ಟೇ, ಏನು ತೀರ್ಮಾನ ತಗೊಳ್ಳೋದಾದರೂ ಮನೆಯವರೆಲ್ಲ ಕೂತು ಒಟ್ಟಿಗೆ ಒಂದು ಚರ್ಚೆ ಮಾಡೇ ನಿರ್ಧಾರ ತಗೋಬೇಕು. ಇದೇ ಕೊನೆ ನೋಡಿ, ನೀವು ಈ ಥರ ಮಾಡಬೇಡಿ ಇನ್ನು. ಎಲ್ಲ ನೀನು ಹೇಳ್ದಂಗೆ ಕೇಳ್ತಾ ಕೂತ್ಕೋತಾರೀಗ. ಅಮ್ಮ ನೀನು ಸುಮ್ಮನೆ ಕೂತಿಯಲ್ಲ ಮರತೆ, ಎಂತಾರು ಹೇಳಬಾರ್ದಾ? ಅಲ್ಲ, ನೀನು ಹಾಗೆ ಮಾಡ್ತೀಯಲ್ಲ ಮರತೆ. ಅಷ್ಟಿದ್ದರೆ ನಿಮ್ಮ ಅಮ್ಮ ಹೇಳಿದ್ದೆ ಅಂತಕ್ಕಂತೆ ದನ ಬೇಕು ಅಂತ. ಹೇಳ್ದಂಗೆ ಈಗ ಎಲ್ಲ ಹೋಗಿ ಏನು ಕೇಳದೆ ಇದ್ದರೆ ಏನು ಹೇಳಿದ್ರು ಮನೆಗೆ ಇಂಥದ್ದು ಬೇಕು ಅಂತ ಗೊತ್ತಾಗಲ್ಲ, ಎಲ್ಲೂ ಇದು ಮಾಡಲ್ಲ ಅಂತೀರಿ. ಏನಪ್ಪ ಏನು ನಾನು ಹೇಳಷ್ಟು ಹೇಳಿನ. ಇನ್ನು ಅವ್ರ ಎಂತಾರು ಮಾಡ್ಕೊಳ್ಳಿ, ನಿನ್ನ ಕೆಲಸ ನೀನು ಮಾಡ್ಕೆ ಹೋಗು, ಸುಮ್ಮನೆ ಅಂತಕ್ಕಿಲ್ಲಿ. ಎಲ್ಲರೂ ಹಿಂಗೆ ಮಾಡಿ ಒಟ್ನಲ್ಲಿ ನಾನು ಊರಲ್ಲಿ ತಲೆ ಎತ್ಕಿ ತಿರುಗಬಾರ್ದು ಆ ಥರ ಮಾಡಿಡ್ತೀರಿ. ಒಂದೊಂದು ಸತಿ ಎಂತಕ್ಕಿರ್ಬೇಕು ಈ ಮನೇಲಂತ ಕಾಣ್ತದೆ. ಏನಾರು ಮಾಡ್ಕೇಳಿ. ಆತಾ ಈಗ ಸಮಾಧಾನ ಆತ ಮಾವ ಸೊಸಿಗೆ? ಹೇಳೋದೇನು ಸುಳ್ಳನ್ರಿ? ಯಾವುದೇ ಕೆಲಸ ಮಾಡೋಕ್ಕೆ ಹೋಗಲಿ ಹಿಂಗೆ ಅಡ್ಡಗಾಲು ಹಾಕಿಬಿಡ್ತೀರಿ. ಸಿಟ್ಟು ಬರದೇ ಇರ್ತದ ಅವನಿಗೆ? ಎಂತಕ್ಕೆ ಸಿಟ್ಟು ಬರಬೇಕು ಅತ್ತೆ? ನೀವು ಹಾಗೆ ಮಾತಾಡ್ತೀರಲ್ಲ. ಹಿಂಗೆ ಹೇಳಿನೇ ಅವ್ರು ಈ ಥರ ಆಗಿರೋದಲ್ಲ. ಅವರು ಯೋಚನೆ ಮಾಡಬೇಕು, ನೀವು ಯೋಚನೆ ಮಾಡಬೇಕು. ಈಗ ಬೇಕಾ ದನಿನ ಅವಶ್ಯಕತೆ ಇದೆಯಾ ನಮಗೆ ಅಂತ. ಇನ್ನೊಂದು ತಿಂಗಳಿಗೆ ಕರ ಹಾಕ್ತದೆ,
ಅದು ಕೈಯಲ್ಲಿ ದುಡ್ಡು ಸುಮಾರಿದ್ದರೆ ಹ್ಞೂ ತಂದ್ಕೊಳೋಣ, ಹೆಂಗಿದ್ರು ಇವತ್ತಲ್ಲ ನಾಳೆ ಮತ್ತೊಂದು ದನ ಆತದೆ ಮನೆಗೆ ಅಂತ ಹಂಗೆ ಯೋಚನೆ ಮಾಡ್ಬೋದು. ದುಡ್ಡಿಲ್ಲ ಅದನ್ನು ಕೇಳೋಕ್ಕೆ ಯಾರ ಮನೆ ಬಾಗಿಲಿಗೆ ಹೋಗ್ಬೇಕ? ಇನ್ನು ನಾವು ಶೋಕಿಗೆ ದನ ತಂದು ಇಟ್ಕೊಳೋದ? ಅರ್ಧ ದುಡ್ಡು ಈಗ ಕೊಡ್ಬೇಕಂತೆ, ಅರ್ಧ ದುಡ್ಡು ಆಮೇಲೆ ಕೊಡ್ಬೇಕಂತೆ. ಒಂದು ಸತಿ ನೋಡಿದ ನೆನಪಿಲ್ಲ ನನಗೆ. ಅರ್ಧ ದುಡ್ಡು ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಕೊಡದೆ ಆಮೇಲೆ ಪೂರ್ತಿ ದುಡ್ಡು ಇಲ್ಲಿ ಮನೇಲಿ ಕೊಟ್ಟಿದ್ದ. ಇಷ್ಟೆಲ್ಲ ಕಣ್ಣೆದ್ರ ನೋಡಿರಪ್ಪ, ಆದರೂ ಮತ್ತೆ ಹಿಂಗೆ ಮಾತಾಡ್ತೀರಲ್ಲ ನೀವು. ಅಷ್ಟಿದ್ದರೆ ನಿನ್ನ ಅಮ್ಮ ಅಂತ ಕೇಳಬೇಕಿತ್ತೆ, ಬೇರೆ ಹಾಲೆಲ್ಲ ಸರಿಯಾಗಲ್ಲ ದನ ತರಬೇಕು ಅಂತ. ಅವ್ರು ಹೇಳಿದ್ಕೆ ಹೋಗಿದ್ದಲ್ಲ. ನಿಮ್ಮಮ್ಮ ಮಗ ಇಬ್ಬರಿಗೂ ಒಂದೇ ಸಮಸ್ಯೆ ನೋಡಿ, ಅರ್ಧ ಮಾತು ಮಾತ್ರ ಕೇಳಿಸ್ಕೊತೀರಿ. ಇಲ್ಲಿ ನಿತ್ಯ ಹೇಳಿದ್ನಲ್ಲ ನಾನು, ನಮ್ಮಮ್ಮ ದನ ಥರ ಸುದ್ದಿ ಹೇಳಲೇ ಇಲ್ಲ. ಹಾಲು ಕೊಡೋ ಸುದ್ದಿ ಬಂದಾಗ ಕೊಡೋರು ಯಾರು ಒಂಚೂರಾರು ನೀರು ಹಾಕದೆ ಕೊಡಲ್ಲ ಅಂತ ಹೇಳಿದ್ದಷ್ಟೇ. ದನಿನ ಸುದ್ದಿ ಹೇಳಲೇ ಇಲ್ಲ. ಅದು ನಿಮ್ಮ ಮಗ ಸೃಷ್ಟಿ ಮಾಡ್ಕೊಂಡಿದ್ದ ಅದನ್ನು. ನಂಗೆ ಒಂದು ಮಾತು ಹೇಳಿ ಅತ್ತೆ, ನಿಮಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ವಾ ನಿಮ್ಮ ಮಗ ಯಾಕೆ ಹಿಂಗೆ ಮಾಡ್ತಾರೆ ಅಂತ, ಅಥವಾ ಗೊತ್ತಾದರೂ ನಾಟಕ ಮಾಡ್ತಿದ್ದೀರಾ? ನನ್ನ ಮೇಲೆ ಹಠ ಸಾಧಿಸ್ಬೇಕು ಅಂತ ಹೇಳಿ ಮಗ ಹಾತಿದ್ದಪ್ಪಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನೋಡಿ, ನಾನು ಹೇಳೋ ಮಾತಲ್ಲ ಇದು, ಬೇಜಾರು ಮಾಡಿಕೊಂಡ್ರೂ ಅಡ್ಡಿಲ್ಲ. ತೀರಾ ಅವ್ರು ಇನ್ನೂ ಇದೇ ಥರ ಅಂದರೆ ಅದಕ್ಕೆ ನೀವೇ ಕಾರಣ ಆತೀರಿ. ಇದಕ್ಕಿಂತ ಹೆಚ್ಚು ನಾನು ಎಂತ ಹೇಳಲ್ಲ ಬಿಡಿ. ಏನ್ರಿ ಬಾಯಿ ಕಡುಬು ಹಾಕ್ಯಂಡಾರ ಅನ್ಕೋತೀರಲ್ಲ, ಇಷ್ಟು ಮಾತಾಡ್ತಲ್ಲ, ತಿರ್ಗಿ ಹಂಗಾರೆ ಒಂದು ಮಾತು ಹೇಳೋಕ್ಕಾಗಲ್ಲ ನಿಮಗೆ? ಅದಕ್ಕೆ ಅಂತ ಹಂಗಿದ್ರೆ ಉತ್ತರ ಕೊಡ್ತೀಯಾ ಅಂತ? ನೀವು ಕೊಟ್ಟು ಸಲಿಗೆಗಲ್ಲ ಅದು ಹಂಗೆ ಮಾಡೋದ. ನನಗೆ ಎಷ್ಟು ಸಿಟ್ಟು ಬರ್ತದೆ, ಗಂಡ್ಸವ ಅವನಿಗೆ ಎಷ್ಟು ಸಿಟ್ಟು ಬರಲ್ಲ? ಹೌದಪ್ಪ, ಅವ ಗಂಡಸು, ಅವನಿಗೇನು ಮಾತಾಡಿದ್ರು ಸಿಟ್ಟು ಬರ್ತದೆ. ನನ್ನೇನು ಹೆಂಗಸು ಅಂತ ತಿಳ್ಕೊಂಡಿಯಾ? ನೀ ಇಷ್ಟು ಮಾತಾಡ್ತಿದ್ರು ಕೇಳ್ತಾ ಸುಮ್ಮನೆ ಕೂತ್ಕೊಳಕ್ಕೆ ಮಾತಾಡ್ತದೆ. ಅದು ಮಾತಾಡೋದನ್ನ ಕೇಳ್ತಾ ಕೂತ್ಕೊಂಡಿನಂತೆ ಏನು ಹೇಳಲ್ಲಂತೆ. ಯಾಕೆ ಏನು ಹೇಳಬೇಕು? ಸರಿಯಾಗೇ ಹೇಳಿದದು. ನೀನು ಹೇಳ್ಬೇಕಾದ ಮಾತು ಅದು ಹೇಳಿದೆ ಅಲ್ಲ, ಅದು ಕೇಳೋದಲ್ಲ. ಈಗ ನಾನು ಕೇಳ್ತಿದ್ದೀನಿ, ಹೇಳು. ಈಗ ಸತ್ಯಾಗ್ಲೂ ನಿಂಗೆ ನಿನ್ನ ಮಗ ದುಡ್ಡು ಅಂತ ಕೇಳ್ತಾ ಇದ್ದಾನೆ ಅಂತ ಗೊತ್ತಿಲ್ಲ? ಅಲ್ಲ, ಗೊತ್ತಿದ್ರು ನಾಟಕ ಮಾಡ್ತಿದ್ದೀಯಾ? ಹಿಂಗಿದ ಹಠ ಎಲ್ಲ ತೆಗೆದು ಬದಿ ಇಟ್ಬಿಡು ನೋಡು. ಮನೆ ತೆಗ್ದೇ ಬಿಡ್ತೀಯ ಹಿಂಗೇನಾರು ಮಾಡಿದ್ರೆ. ಅವನಿಗೆ ಮತ್ತೆ ಏನಲ್ಲ, ಕೈಯಲ್ಲಿ ಪವಣಿ ಕಳು ಖಾಲಿಯಾಗಿದೆ. ಹೆಂಗಾರು ಮಾಡಿ ದುಡ್ಡು ಇಸ್ಕೊಂಡು ಅವನ ಖರ್ಚಿಗೆ ದುಡ್ಡು ಬೇಕಲ್ಲ, ಅದಕ್ಕೆ ಇದು ಮಾಡ್ತಾ ಇದ್ದಾನೆ. ಗೊತ್ತು, ನಿಂಗೂ ಗೊತ್ತಿದ್ದು ನೀನು ನಾಟಕ ಮಾಡ್ತೀಯ ಅಷ್ಟೇಯ. ಸೊಸೆ ಮೇಲಿನ ಹಠಕ್ಕೆ ಮಗನ ಹಾಳು ಮಾಡ್ಬೇಡ ನೋಡು, ಹೇಳಿನಿ. ಅದಾಗಿದ್ದಕ್ಕಷ್ಟೇ ಮಾತಾಡಿ ಒಳಗೆ ಹೋತು. ಇನ್ನಿದ್ದರಾಗಿದ್ರೆ ಮತ್ತೆ ಪೂರ್ತಿ ತೆಗೆದು ಕೊಡಕ್ತಿದ್ರು. ನಾಲ್ಗೆ ಅಂತೆ ಒಂದು, ಇವನ್ ನಾಲ್ಗೆ ಏನಂತ ನಂಗೆ ಗೊತ್ತಿಲ್ಲ. ಯಾರು ಅವರಿಬ್ರು ತಾಯಿ ಮಗಳು ಅಷ್ಟು ಅವರಷ್ಟಕ್ಕೆ ಅವ್ರು ಮಾತಾಡ್ತಾ ಇದ್ರೆ ಅಲೇಸ್ಕಿಂಡ ಇವ ಕೂಡ್ಲೆ ದನ ತರಕೆಯ. ಯಾಕೆ ಬಾಕಿದ್ದೆ ಎಲ್ಲ ಏನು ಮನೆಗೆ ಅನುಕೂಲ ಕೊಡ್ಬೇಕು ಅಂತ ಗೊತ್ತಿಲ್ಲನೆ. ಮೊನ್ನೆಯಿಂದ ಹೇಳ್ತಾ ಇದೆ, ಒಂದು ಟ್ರಿಪ್ ಕೊಟ್ಗಿಯಲ್ಲಿ ಕೊಡ್ದು ಹಾಕ್ತಾ ಒಂದು ಮನೆ ಬದಿ ತಂದು ಹಾಕಿ ಕೊಟ್ಗಿ ಖಾಲಿ ಆತ ಬಂದು ಅಂತ. ಅದೇ ಜ್ಞಾನ ಆಗಲ್ಲ ನಿನ್ನ ಮಗಗೆ. ಅದಕ್ಕೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ? ಮನೇಲಿ ಟಿಲ್ಲರ್ ಅದೇ, ಹೋದ ತಗೊಂಡ ಬಂದ, ಅದಕ್ಕೆ ಬೊಗ್ಗಲ್ಲ ಇವನಿಗೆ. ಹುಡ್ಗೂಡ್ನ ಹೋಗಿ ದನ ತರೋದಂತೆ, ಅವನಿಗೆ ಮಾತು ಕೊಡೋದಂತೆ. ನಾ ಹೋತೀನಲ್ಲ ನಾಳೆ, ಮಾತು ಕೊಟ್ಟನ ಎಂತ ಗೊತ್ತಾಗ್ತದಲ್ಲ. ಅಮ್ಮ ಮಗ ಇಬ್ಬರಿಗೂ ಬಲಿ ಬಿಡಿಸ್ತೀನಿ, ನೋಡ್ತಾ ಇರೋ. ಬಿಟ್ರೆ ನೀವು ಭಾಳ ಇದಾತೀರಿ ನೀವು. ಆತು ಪುಣ್ಯಾತ್ಮ, ನಿಮಗೆ ಸೊಸೆ ಇದ್ರೆ ಬೈಯಕ್ಕೊಂದು ಇದು ಬೇಕಿತ್ತು, ನಾವು ಹುಡುಕ್ತಿದ್ರೆ ಈಗ ಸಿಕ್ತು. ಯಾರೇನು ಮಾಡಿದ್ರು ನಾ ಎಂತ ಹೇಳಕ್ಕೆ ಬರೋದು ಇಲ್ಲ. ಎಂಥದಾರು ಹಾಕ್ಕೊಂಡು ಹೋಗಲಿ, ನನಗೇನು ಸಿಟ್ಕೊಂಡು ಹೋಗೇನೆ. ಎಷ್ಟೊತ್ತಿಗೆ ಬರ್ತಾನೆ, ಎಂತ ಮಾಡ್ತಾನೆ? ಆ ಥರ ಅವ್ನು ಕೆಣಕಿದ್ರೆ ಅವ್ನು ಕುಡಿದೆ ಮತ್ತೆಂತ ಮಾಡ್ತಾನೆ? ಬೇಡ, ನನ್ನ ಕೆಣಕಬೇಡ, ಮತ್ತು ಸುಮ್ಮನೆ ಮನೆ ಒಳಗೆ ಗಲಾಟಿಗೆ ಅವಕಾಶ ಮಾಡಿಕೊಡ್ಬೇಡ ನೋಡು.